ಯಾರ ಮೇಲೆ ಅಥವಾ ಯಾವುದ್ರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಅದೇ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರುತ್ತಂತೆ. ಏನಪ್ಪ ಹೇಳ್ತಾ ಇದ್ದೀನಿ ಅನ್ಕೊತಿದ್ದೀರಾ? ನಮ್ಮನೆ ಪುಟ್ಟ ತೋಟದಲ್ಲಿ ಹಲವಾರು ಗಿಡಗಳಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಧ್ವಜದ ಬಣ್ಣ ಕೆಂಪು, ಹಳದಿ, ಭಾರತ ಬಾವುಟದ ಬಣ್ಣ ಕೇಸರಿ, ಬಿಳಿ, ಹಸಿರು ಬಣ್ಣಗಳ ಹೂಗಳೇ ಜಾಸ್ತಿ ಇದೆ. ಹಸಿರು ಎಲ್ಲಿ ಅನ್ಬೇಡಿ, ಗಿಡಗಳಲ್ಲಿದೆ. ಇನ್ನು ಈ ನೀಲಿ ಬಣ್ಣದ ಹೂವು ತರೋದು ಒಂದೇ ಬಾಕಿ. ದಾಸವಾಳದ ಹೂವು ತರುವಾಗ 4 ಕಲರ್ ಬರುತ್ತೆ ಅಂತ ಹೇಳಿದರು. 90% ಬರೋದು ರೆಡ್ ಆ್ಯಂಡ್ ಯೆಲ್ಲೋನೇ. ಒಂಥರ ಖುಷಿ ವಿಚಾರ. ಇನ್ನು ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಚೆರೀಸ್ ಮತ್ತು ಸ್ಯಾಮ್ಸ್ ಕ್ಲಬ್ಬಿಂದ ತಂದಿದ್ದು ಆರೆಂಜ್ ಜ್ಯೂಸ್ ಕೊಡ್ತಾ ಇದ್ದೀನಿ. ಆರೆಂಜ್ ಜ್ಯೂಸ್ನ ನಮ್ಮ ಮುಂದೆನೇ ಫ್ರೆಶ್ ಆಗಿ ಆರೆಂಜಸ್ ತೊಗೊಂಡು ಸ್ಕ್ವೀಸ್ ಮಾಡಿ ಜ್ಯೂಸ್ ಮಾಡಿ ಪ್ಯಾಕ್ ಮಾಡಿಕೊಡ್ತಾರೆ. ಎವ್ರಿಡೇ ಫ್ರೆಶ್ ಆಗಿ ಮಾಡ್ತಾರೆ, ಆದರೆ 4 ದಿನದೊಳಗೆ ಕನ್ಸ್ಯೂಮ್ ಮಾಡಬೇಕು, ರೆಫ್ರಿಜರೇಟ್ ಮಾಡಿ. ಮನೆಯಲ್ಲಿ 2 ಡೇಸ್ಗೆ ಖಾಲಿ ಮಾಡ್ತೀವಿ. ಒಂದು ಕಹಿ ಬರುತ್ತೆ ಅಂತ, ಇನ್ನೊಂದು ನಮ್ಮ ಫೇವ್ರೇಟ್ ಕೂಡ. ಇಲ್ಲಿ ಸ್ವೀಟ್ ಪೊಟ್ಯಾಟೊ ನೋಡ್ಬೋದು, ಆರೆಂಜ್ ಕಲರಲ್ಲಿ ಇದೆ. ಅಮೆರಿಕಾದಲ್ಲಿ ಇದರಲ್ಲಿ ಡಿಫ್ರೆಂಟ್ ಸ್ನ್ಯಾಕ್ಸ್ ಮಾಡ್ಕೊಡ್ತಾರೆ ಮಕ್ಕಳಿಗೆ. ಅದರಲ್ಲಿ ಸ್ವೀಟ್ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಕೂಡ ಒಂದು. ನಾನು ಏನೇ ಡಿಫ್ರೆಂಟ್ ವೆರೈಟೀಸ್ ಬಂದರೂ ಕೂಡ ನಮ್ಮ ಚಿಕ್ಕ ವಯಸ್ಸಲ್ಲಿ ಹೇಗೆ ಬೇಯಿಸಿ ತಿಂತಾ ಇದ್ವು ಅದೇ ಥರ ಮಾಡಿ ಮಕ್ಳಿಗೆ ಕೊಡ್ತೀನಿ. ಸ್ವೀಟ್ ಪೊಟ್ಯಾಟೋಸ್ ಆರ್ ಹೈಲಿ ನ್ಯೂಟ್ರಿಷಿಯಸ್. ಮಕ್ಕಳಿಗೆ ಡೈಲಿ ಕೊಡಿ, ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.